ಊರಲ್ಲಿ ಜಮೀನ್ದಾರರಲ್ಲಿ ಇವರು ಮತ್ತೆ ಜೀತ ಪದ್ಧತಿ ಮಾಡುವಂತ ಪರಿಸ್ಥಿತಿ ಇವತ್ತು ತಂದಿಟ್ಟಿದ್ದಾರೆ. ಕೊರೋನಾದಲ್ಲಿ ಜನ ಬದುಕಿದ್ದೇ ಉದ್ಯೋಗ ಖಾತ್ರಿಯಲ್ಲಿ ಮತ್ತೆ ಜಮೀನ್ದಾರ್ ಪದ್ಧತಿನೇ ಇರ್ಬೇಕಂತ ತಿಳ್ಕೊಂಡು ಈ ರೀತಿ ಒಂದು ಹುನ್ನಾರ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಈ 40% ರಾಜ್ಯ ಸರ್ಕಾರದವ್ರು ಯಾವ ರೀತಿ ಕೊಡ್ತಾರ? ಅವ್ರ ಪರಿಸ್ಥಿತಿ ಈಗಾಗಲೇ ಹದಗೆಟ್ಟು ಹೋಗ್ಯದ ಪರಿಸ್ಥಿತಿ ರಾಜ್ಯ ಸರ್ಕಾರದ. 125 ದಿನ ಯಾವ ಆಧಾರದ ಮೇಲೆ ಕೊಡ್ತಾ ಇದಾರ? ಈಗ ಭ್ರಷ್ಟಾಚಾರ ಆಗಲ್ಲ ಅಂತ ಏನ್ ಗ್ಯಾರಂಟಿ ಸರ್? ಇವತ್ತ ಹೋರಾಟ ಇರೋದು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆಯನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ರದ್ದು ಮಾಡಿ ಈ ಕೇಂದ್ರ ಸರ್ಕಾರ ಈಗ VBG ರಾಮ್ಜಿ ಅಂತ ಒಂದು ಕಾನೂನು ತೊಗೊಂಬಂದಿದ್ದಾರೆ ಸರ್. ಆ ಉದ್ಯೋಗ ಖಾತ್ರಿನೇ ಕಾನೂನು ಹೆಸರು ಬದಲಾವಣೆ ಮಾಡಿದ್ದಾರೆ ಮತ್ತು ಅದರಲ್ಲಿ ಇರೋಂಥ ಅಂಶಗಳು ಬದಲಾವಣೆ ಮಾಡಿದ್ದಾರೆ. ನಮಗೆ ಹೆಸರಿಂದ ಮುಖ್ಯ ಅಲ್ಲ, ನಮಗಿರೋಂಥದ್ದು ಅದರಲ್ಲಿ ಏನು ಅಂಶಗಳದವ ಅವನು ಬದಲಾವಣೆ ಮಾಡಿದರೆ ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಸರ್. ಏನಂತಂದ್ರೆ ಇವತ್ತು ಜನರಿಗೆ ಕೆಲಸ ಸಿಗಲಾರಂಥ ಪರಿಸ್ಥಿತಿ ಬಂದಿದೆ ಸರ್. ವರ್ಷದಲ್ಲಿ 60 ದಿನ ಕೆಲಸ ಬಂದಿರ್ತದೆ ಅಂತ ಹೇಳ್ತಾರೆ. ಆದರೆ ಹೊಲ ಮನೆ ಇರಲಾರ್ದಂಥ ಕಾರ್ಮಿಕರು ಏನು ಮಾಡಬೇಕು ಆ ಟೈಮಲ್ಲಿ? ಆಮೇಲೆ ಅವ್ರಿಗೆ ಊರಲ್ಲಿ ಜಮೀನ್ದಾರರಲ್ಲಿ ಇವರು ಮತ್ತೆ ಜೀತ ಪದ್ಧತಿ ಮಾಡೋಂಥ ಪರಿಸ್ಥಿತಿ ಇವತ್ತು ತಂದಿಟ್ಟಿದ್ದಾರೆ. ಆಮೇಲೆ ವಲಸೆ ಹೋಗೋದು ಜಾಸ್ತಿ ಆಗ್ತದೆ ಮುಂದೆ. ಉದಾಹರಣೆಗೆ ಈ ಕೊರೋನಾದಲ್ಲಿ ಜನ ಬದುಕಿದ್ದೇ ಉದ್ಯೋಗ ಖಾತ್ರಿಯಲ್ಲಿ. ಇಂಥ ಉದ್ಯೋಗ ಖಾತ್ರಿಯ ಕಾನೂನು ಮೊಟಕುಗೊಳಿಸಿ ಜನರ ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಕೂಲಿ ಕಾರ್ಮಿಕರು ಯಾವುದೇ ರೀತಿಯಿಂದ ಕೆಲಸ ಮಾಡಬಾರ್ದು, ಅವರು ವಲಸೆ ಹೋಗ್ಬೇಕು, ಕಾರ್ಪೊರೇಟ್ ಕಂಪ್ನಿ ಪರ ಕೆಲಸ ಮಾಡಬೇಕು, ಕಂಪ್ನಿಯಲ್ಲಿ ಜೀತ ಥರ ಕೆಲಸ ಮಾಡಬೇಕು ಮತ್ತು ಜಮೀನ್ದಾರ್ ಪದ್ಧತಿನೇ ಇರಬೇಕು ಅಂತ ತಿಳ್ಕೊಂಡು ಈ ರೀತಿ ಒಂದು ಹುನ್ನಾರ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಗುರುರಾಜ್ ಸರ್. ಅಲ್ಲ, ಈಗ ಮೊದಲು ಯಾವ ರೀತಿ ಲಾಭ ಆಗ್ತಿತ್ತು ಸರ್? ಮೊದಲೇ ಕೆಲಸ ಕೇಳಿದ ಕೂಡಲೇ ಕೆಲಸ 15 ದಿನದ ಒಳಗಡೆ ಕೆಲಸ ಕೊಡ್ತಿದ್ರು. ಅದು ನಿರುದ್ಯೋಗ ಭತ್ಯೆನೂ ಕೂಡ ಕೊಡ್ತಿದ್ರು. ನಿರುದ್ಯೋಗ ಭತ್ಯೆ ಕೇಂದ್ರ ಸರ್ಕಾರದಿಂದ ನಿರುದ್ಯೋಗ ಭತ್ಯೆ ಬರ್ತಿತ್ತು. ಇವಾಗ ಆ ಥರ ಮಾಡಿಲ್ಲ. ಇವಾಗ ಮಾಡಿರೋದು ಹೆಂಗಂತಂದ್ರೆ ರಾಜ್ಯ ಸರ್ಕಾರನೇ ನೋಡ್ಕೋತಂತ. ಇದು ತಪ್ಪು ಮಾಡಿದವರು ಅವರೇ ನೋಡ್ಕೋಬೇಕು, ಅವರೇ ಕೊಡ್ಬೇಕಂತ ಇದು ಬಂದದ್ದು ಸರ್. ಎರಡನೇದು ಈಗ 60-40 ಅಂತ ಮಾಡಿದ್ದಾರೆ. 60% ಕೇಂದ್ರ ಸರ್ಕಾರ ದುಡ್ಡು ರಿಲೀಸ್ ಮಾಡ್ತದೆ, 40% ರಾಜ್ಯ ಸರ್ಕಾರ ರಿಲೀಸ್ ಮಾಡ್ಬೇಕಂತ ಒಂದು ಕಾನೂನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ 40% ರಾಜ್ಯ ಸರ್ಕಾರದವ್ರು ಯಾವ ರೀತಿ ಕೊಡ್ತಾರ? ಅವ್ರ ಪರಿಸ್ಥಿತಿ ಈಗಾಗಲೇ ಹದಗೆಟ್ಟು ಹೋಗ್ಯದ ಪರಿಸ್ಥಿತಿ ರಾಜ್ಯ ಸರ್ಕಾರದ್ದು. ಗ್ಯಾರಂಟಿಗಳಿಗೆ ದುಡ್ಡು ಹೊಂದಕ್ಕಾಗೋರಿಗೆ ಆಗ್ತಾ ಇಲ್ಲ. ಇಷ್ಟೊಂದು ದುಡ್ಡು ನಮ್ಗೆ ಎಲ್ಲಿ ಕೊಡ್ತಾರ? ಮತ್ತು ಆಮೇಲೆ ಕೆಲಸ ಜನರಿಗೆ ಎಲ್ಲಿ ಸಿಗ್ತದ? ಈ ರೀತಿ ಮಾಡೋದ್ರಿಂದ ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಆಗಂಗಿಲ್ಲ. ಹೆಂಗಂತಂದ್ರೆ ಜನರಿಗೆ ಇರೋದು ಹೆಂಗಂತಂದ್ರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೆಂಗೆ ಜಗಳ ಮಾಡ್ಬೋದು ಮುಂದೆ ಅಂತಂದ್ರೆ, ನೀನು ಫಸ್ಟ್ ಖರ್ಚು ಮಾಡು, ಆಮೇಲೆ ನಾನು ಖರ್ಚು ಮಾಡ್ತೀನಿ ಅನ್ನೋಂಥ ಜಗಳ ಬಂದು ಜನರಿಗೆ ಯಾವುದೇ ರೀತಿಯಿಂದ ಕೆಲಸ ಇರಲಾರ್ದಂಗೆ ಆಗ್ತದ ಅಂತ ಇದು ಒಂದು. ಎರಡನೇದು, ಈಗಾಗಲೇ ಏನು 90% ಹಳೆ ಕಾಯ್ದೆಯಲ್ಲಿ 90% ಏನು ದುಡ್ಡು ಫಂಡ್ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಆ ಟೈಮಿಗೆ 50ರಿಂದ 60 ದಿನ ಮಾತ್ರ ಜನ ಕೆಲಸ ಮಾಡೋಕ್ಕಾಗ್ಯದ. 100 ದಿನ ಗ್ಯಾರಂಟಿ ಇದ್ದಲ್ಲಿ, 100 ದಿನ ಹಕ್ಕಿದ್ದಲ್ಲಿ. ಈಗ ಇವರು 125 ದಿನ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ? ಯಾಕಂದರೆ ಕೇಂದ್ರ ಸರ್ಕಾರ ಕೊಡೋದು 60% ಮಾತ್ರ ಅಂತ, ರಾಜ್ಯ ಸರ್ಕಾರ 40%. ಇವ್ರ ಹತ್ರ ಅಂತೂ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿನೇ ಭಾಳ ಹದಗೆಟ್ಟು ಹೋಗ್ಬಿಟ್ಟದ. ಇಂಥದ್ರಲ್ಲಿ ಜನರಿಗೆ ಯಾವ ರೀತಿ 125 ದಿನ ಕೆಲಸ ಸಿಗ್ತದ ಅಂತ ಇದು ಇದು ಇವ್ರದ್ದು ಹುನ್ನಾರ ಏನು ಅಂತ ತಿಳ್ಕೊಂಡು ಇದನ್ನು ವಿರೋಧಿಸಿ ಜನ ಇವತ್ತು ರೊಚ್ಚಿಗೆದ್ದು ಇದು ನಮ್ಮ ಹಕ್ಕನ್ನು ಕಿತ್ತುಕೊಳ್ತಾ ಇದ್ದಾರೆ. ನಮ್ಮ ಬದುಕಿಗೆ ಇವರು ಬೆಂಕಿ ಇಡ್ತಾ ಇದ್ದಾರೆ, ಕೊಳ್ಳೆ ಇಡ್ತಾ ಇದ್ದಾರೆ, ನಮ್ಮ ಬದುಕಿನಲ್ಲಿ ಮರಣ ಶಾಸನ ಬರೀತಾ ಇದ್ದಾರೆ ಅಂತ ತಿಳ್ಕೊಂಡು ಇದನ್ನು ವಿರೋಧಿಸಿ ಜನ ಇವತ್ತು ಹೋರಾಟಕ್ಕೆ ಬಂದಿದ್ದರು ಸರ್. ಅಲ್ಲ, ಈಗ ಕೇಂದ್ರ ಸರ್ಕಾರ ಹೇಳುತ್ತದೆ ಎನರ್ಜಿ ಮನ್ರೇಗಾ ಒಳಗಡೆ ಭ್ರಷ್ಟಾಚಾರ ಆಗ್ತಾ ಇತ್ತು, ಅದಕ್ಕೆಲ್ಲ ರೂಲ್ಸ್ ಚೇಂಜ್ ಮಾಡಿದ್ದೀವಿ. ಈಗ ಭ್ರಷ್ಟಾಚಾರ ಆಗಲ್ಲ ಅಂತ ಏನು ಗ್ಯಾರಂಟಿ ಸರ್? ಭ್ರಷ್ಟಾಚಾರ ತಡೆ ಇಡಲಿಕ್ಕೆ ಯಾರು ಜವಾಬ್ದಾರಿ ಇರೋದು? ಅದು ಜವಾಬ್ದಾರಿ ಯಾರು? ಇವ್ರು ಭ್ರಷ್ಟಾಚಾರ ನಡೆದಿತ್ತು ಅಂತ ಹೇಳ್ತಾರೆ. ಮತ್ತು ಇಷ್ಟು ದಿವಸ 11 ವರ್ಷದಿಂದ ಏನು ಮಾಡಿದರು? ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ. ಸೋಷಿಯಲ್ ಆಡಿಟಲ್ಲಿ ರಿಕವರಿ ಬರೆದಿದ್ದಾರೆ. ಅದನ್ನು ಎಷ್ಟು ರಿಕವರಿ ಇವರು ಕಲೆಕ್ಷನ್ ಮಾಡಿದ್ದಾರೆ? ಸುಮ್ಮನೆ ಅದು ಏನೋ ಯಾವುದೋ ಒಂದು ಇದು ಹೇಳೋದು ಅದು ಸರಿಯಲ್ಲ. ಕಾರ್ಮಿಕರ ಬಗ್ಗೆ ವಿಚಾರ ಮಾಡ್ಬೇಕು. ಇವರು ಕನಿಷ್ಠ ಕೂಲಿ ಕೊಡೋಂಥ ಉದ್ದೇಶ ಆಗಬೇಕು ಹೊರತು ಇದನ್ನು ಜನರಿಗೆ ಯಾವುದೇ ರೀತಿಯಿಂದ ಕೂಲಿ ಸಿಗಬಾರ್ದು. ಜನ ಗುಳೆ ಹೋಗ್ಬೇಕು. ಈ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು. ಮುಂಚೆ 600-700 ರೂಪಾಯಿ ಸಿಗ್ತಿತ್ತು. ಈ ಉದ್ಯೋಗ ಖಾತ್ರಿ ಇಲ್ಲ ಅಂತಂದ್ರೆ ಜನ ವಲಸೆ ಹೋಗ್ತಾರೆ. ಇಲ್ಲಿ 100-200 ಜನ ದುಡಿಬೇಕು. ಆಮೇಲೆ ಜಮೀನ್ದಾರ್ ಪದ್ಧತಿಯಲ್ಲಿ ಜಮೀನ್ದಾರನು ಕೂಡ ಅವರ ಹೊಲದಲ್ಲಿ ಈಗ 300-400 ರೂಪಾಯಿ ಕೂಲಿ ಸಿಗ್ತೈತೆ ಹೆಣ್ಮಕ್ಳಿಗೆ. ಅದನ್ನು 100-200ಗೆ ಬಂದುಬಿಡ್ತದೆ. ಹೀಗಾಗಿ ಅವ್ರ ಪರವಾಗಿ ಇವ್ರು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಿಂದ ಕೂಲಿ ಕಾರ್ಮಿಕರ ಪರವಾಗಿ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.